ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆಯ ವೀಕ್ಷಣೆ ನೋಡಿ. ಮಳೆಯಿಂದ ಬೆಂಗಳೂರಂತೂ ಮುಳುಗಿ ಹೋಗಿದೆ, ಸಾಕಷ್ಟು ಅನಾಹುತಗಳಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸಿಟಿ ರೌಂಡ್ಸ್, ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆ ವೀಕ್ಷಣೆ. ರಾಜಕಾಲುವೆ ಒತ್ತುವರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ರಾಜಕಾಲುವೆ ಒತ್ತುವರಿ ಹೊಡೆದು ಹಾಕಿ ಡಿಸಿಎಂ ಆಕ್ರೋಶ ವ್ಯಕ್ತಪಡಿಸಿರೋದು. ಸಿಎಂ ಸಮ್ಮುಖದಲ್ಲೇ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿರೋದು. ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ವೀರಣ್ಣಪಾಳ್ಯದಲ್ಲಿ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ತಡೆಗೋಡೆ ಎತ್ತರಿಸುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಇನ್ನು ಬೆಂಗಳೂರಿನ ಎಚ್ಬಿಆರ್ ಲೇಔಟ್ನಲ್ಲೂ ಕೂಡ ರಾಜಕಾಲುವೆಯ ವೀಕ್ಷಣೆ ಮಾಡಲಾಗಿದೆ. ಗೆದ್ದಲಹಳ್ಳಿಯ ವೆಂಟ್ ಅಗಲ ಮಾಡುವಂತೆ ಸಿಎಂ ಹಾಗೆ ಡಿಸಿಎಂ ಸೂಚನೆ ಕೊಟ್ಟಿರೋದು. ಶೀಘ್ರವೇ ಕಾಮಗಾರಿ ಮಾಡಿ ಅಂತ ಹೇಳಿ ಸಿಎಂ ಹಾಗೆ ಡಿಸಿಎಂ ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆ ಕೊಟ್ಟಿದ್ದಾರೆ. ಎಚ್ಬಿಆರ್ ಲೇಔಟ್ನ ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ಪಾರ್ಕಿಂಗ್ ಅನ್ನ ನಿಷೇಧಿಸಲಾಗಿದೆ. ನೋಡಿ, 100 ಮೀಟರ್ ವರೆಗೂ ಕೂಡ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ, ಇದನ್ನ ಟೌನ್ ಪ್ಲಾನಿಂಗ್ ವೇಳೆ ಪರಿಗಣಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಧಿಕಾರಿಗಳಿಗೆ. ಮುಂದೆ ಇಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಕೆಆರ್ಪುರಂ ಕಡೆ ಮಳೆ ಹಾನಿ ಪ್ರದೇಶದ ವೀಕ್ಷಣೆ ಮಾಡೋದಕ್ಕೆ ತೆರಳುತ್ತಾ ಇರೋದು ಸಿಎಂ ಹಾಗೆ ಡಿಸಿಎಂ. ಒಂದ್ ಕಡೆ ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ನಲ್ಲಿರುವಂತಹ ರಾಜಕಾಲುವೆಯ ವೀಕ್ಷಣೆಯನ್ನ ಮಾಡಿ, ಅದಾದ ಮೇಲೆ ಎಚ್ಬಿಆರ್ ಲೇಔಟ್ನ ರಾಜಕಾಲುವೆಯನ್ನ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟು ಈಗ ಕೆಆರ್ಪುರಂ ಕಡೆ ಹೊರಟಿರೋದು. ನೇರ ದೃಶ್ಯಾವಳಿಗಳು, ನೀವು ನಿಮ್ಮ ಟಿವಿ ಸ್ಕ್ರೀನ್ ನ ಮೊದಲ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಲೈವ್ ವಿಜುವಲ್ಸ್, ನೇರ ದೃಶ್ಯಾವಳಿಗಳು. ಕೆಆರ್ಪುರಂ ಕಡೆ ಹೊರಟಿರೋದು ಸಿಎಂ ಹಾಗೆ ಡಿಸಿಎಂ. ಅಲ್ಲಿ ಮಳೆ ಹಾನಿಯ ಪ್ರದೇಶವನ್ನ ವೀಕ್ಷಣೆ ಮಾಡಲಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಏನಾಗಬೇಕು, ಮುಂದೆ ಮಳೆಯಿಂದ ಆಗುವಂತ ಅನಾಹುತಗಳನ್ನ ತಡೆಗಟ್ಟುವಲ್ಲಿ ಯಾವ ರೀತಿ ಕ್ರಮ ಆಗಬೇಕು ಎಲ್ಲದರ ಬಗ್ಗೆ ನೋಡಿ. ಕೆಆರ್ಪುರಂ ಆದ ನಂತರ, ಕೆಆರ್ಪುರಂನಲ್ಲಿ ಮಳೆ ಹಾನಿ ಪ್ರದೇಶವನ್ನ ವೀಕ್ಷಣೆ ಮಾಡಿದ ನಂತರ, ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ ನಂತರ ಸಿಲ್ಕ್ ಬೋರ್ಡ್ನತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಮಳೆ ಹಾನಿ ಪ್ರದೇಶಗಳ ವೀಕ್ಷಣೆಯನ್ನ ಮಾಡ್ತಾ ಇರೋದು, ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಈಗ ಕೆಆರ್ಪುರಂನತ್ತ ಸಿಎಂ ಹೊರಟಿದ್ದಾರೆ, ಅಲ್ಲಿಂದ ಸಿಲ್ಕ್ ಬೋರ್ಡ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಮಳೆ ಹಾನಿ ಪ್ರದೇಶಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟಿರೋದು. ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾವ್ಯಾವ ಪ್ರದೇಶಗಳ ವೀಕ್ಷಣೆ ಆಗುತ್ತೆ ಅಂತ ಹೇಳಿ ರೂಪೇಶ್. ಪೂರ್ಣಿಮಾ, ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊನ್ನೆ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಮಾತ್ರ ಸಿಎಂ ಹೋದ್ರು, ಡಿಸಿಎಂ ಅವರು ಒಂದೆರಡು ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಕೂಡ ಅಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿರಲಿಲ್ಲ. ಹೀಗಾಗಿ ತಾವೇ ಖುದ್ದು ಇವತ್ತು ಬೆಂಗಳೂರು ರೌಂಡ್ಸ್ ಅನ್ನು ಹಾಕ್ತಿದ್ದಾರೆ. ಮೊದಲು ಆರಂಭ ಮಾಡಿದ್ದು ಹೆಬ್ಬಾಳದಿಂದ ಮುಂದೆ ಬಂದಾಗ ವೀರಣ್ಣಪಾಳ್ಯದಲ್ಲಿ ಒಂದ್ ಕಡೆ ನಿಲ್ಲಿಸಿದ್ರು. ಅಲ್ಲಿ ರಾಜಕಾಲುವೆಯ ಮೇಲೆ ಒತ್ತುವರಿ ಒಂದಿಷ್ಟು ಆಗಿತ್ತು, ಒತ್ತುವರಿ ತೆರವು ಆಗಿದ್ದನ್ನು ತೋರಿಸಿದ್ರು. ಅದೇ ರೀತಿ ಒತ್ತುವರಿ ಹಿಂದೆ ಕೆಲವೊಂದಿಷ್ಟು ಒತ್ತುವರಿಗಳಿತ್ತಲ್ಲ, ಅದನ್ನು ಕೂಡ ತೆರವು ಮಾಡೋ ಸೂಚನೆಗಳು ಕೊಟ್ಟರು.
ಅದಾದ ಬಳಿಕ HBR ಲೇಔಟ್ಗೆ ಬಂದ್ರು. HBR ಲೇಔಟ್ ಅಲ್ಲಿ ರಾಜಕಾಲುವೆ ಅಕ್ಕಪಕ್ಕ ಇರತಕ್ಕಂತ ಒಂದಿಷ್ಟು ಜನಗಳಿಗೆ ಪದೇ ಪದೇ ಮನೆಗಳಿಗೆ ನೀರು ತುಂಬ್ತಾ ಇತ್ತು. ಅವ್ರ ಮನವಿಯನ್ನ ಮಾಡ್ಕೊಂಡು ನಮ್ಮ ಮನೆಗಳಿಗೆ ನೀರು ತುಂಬ್ತಾ ಇದೆ ಅಂತೇಳಿ. ಇನ್ಮೇಲೆ ಯಾಕಂತ ಹೇಳಿದ್ರೆ ಒಂದು HBR ಲೇಔಟ್ ನ ಅಕ್ಕಪಕ್ಕ ಇರತಕ್ಕಂತ ರಾಜಕಾಲುವೆಯಿಂದ 100 ಮೀಟರ್ ದೂರ ಇರತಕ್ಕಂತ ಜನರಿಗೆ ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗ್ ಇನ್ಮೇಲೆ ಅವಕಾಶ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನೀರು ಮನೆಯೊಳಗೆ ಬರುತ್ತೆ, ಕಾರ್ಗಳ ಹಾಳಾಗುತ್ತೆ. ಹೀಗಾಗಿ ಬೇಸ್ಮೆಂಟ್ ಪಾರ್ಕಿಂಗ್ ಅವಕಾಶ ಮಾಡ್ಕೊಡೋದು ಬೇಡ. ಏನೇ ಇದ್ರೂ ಕೂಡ ಎತ್ತರಿಸಿಕೊಳ್ಬೇಕು, ಪಾರ್ಕಿಂಗ್ ಮಾಡ್ಲಿಕ್ಕೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಮುಂದೆ ಬಂದಾಗ ಮತ್ತೆ ಸಾಯಿ ಲೇಔಟ್ ನ ಪರಿಸ್ಥಿತಿ ಕಂಡ್ರು. ಸಾಯಿ ಲೇಔಟ್ ಹೊಂದಿಕೊಂಡಂತೆ ಗೆದ್ದಲಹಳ್ಳಿ ರೈಲ್ವೆ ವೆಂಟ್ ಬ್ರಿಡ್ಜ್ ಏನಿದೆ ಅಲ್ಲಿ ನೀರು ಹೋಗ್ಲಿಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ. ಯಾಕಂದ್ರೆ ರಾಜಕಾಲುವೆ 100-150 ಅಡಿ ಅಗಲದ ರಾಜಕಾಲುವೆ ಇದೆ. ಕೇವಲ 8 4 ಅಡಿಯ ಅಂಡರ್ ಪಾಸ್ ಇದೆ. ಇಲ್ಲಿ ನೀರು ಹೋಗ್ಲಿಕ್ಕೆ ಆಗೋದಿಲ್ಲ. ರಾಜಕಾಲುವೆನಲ್ಲ ಅಂತ ಹೇಳ್ಬೋದು, ಅಷ್ಟು ಚಿಕ್ಕ ಪ್ರಮಾಣದ ನೀರು ಹೋಗ್ಲಿಕ್ಕೆ ಅವಕಾಶಗಳಿತ್ತು. ಹೀಗಾಗಿ ಇದನ್ನ ಆದಷ್ಟು ಬೇಗ ಕಾಮಗಾರಿ ಮಾಡಬೇಕು. ಅದೇ ರೀತಿ ರಾಜಕಾಲುವೆ ಒಳಗಡೆ ಇರತಕ್ಕಂತ ಒಂದಿಷ್ಟು ಇಲ್ಲಿ ಹೂಳುಗಳನ್ನ ಎತ್ತಬೇಕು ಅಂತ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಸಾಯಿ ಲೇಔಟ್ಗೂ ಕೂಡ ಸಿಎಂ ವೀಕ್ಷಣೆಯನ್ನ ಮಾಡಿದ್ದಾರೆ. ಅಲ್ಲಿ ಕೂಡ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಈಗ ಸಿಎಂ KR ಪುರಂನಿಂದ ಔಟರ್ ರಿಂಗ್ ರೋಡ್ ಮೂಲಕ ಇಲ್ಲಿ KR ಪುರಂ ಬಳಿಯ ಒಂದಿಷ್ಟು ಪ್ರದೇಶಗಳಿಗೆ ಭೇಟಿಯನ್ನ ಕೊಡ್ತಾರೆ. ಅದಾದ ಬಳಿಕ ಸಿಲ್ಕ್ ಬೋರ್ಡ್ ನಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಕಾರಣ ಎಷ್ಟೇ ಸಿಲ್ಕ್ ಬೋರ್ಡ್ ಒಂದಿಷ್ಟು ಕಾಮಗಾರಿ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ. ಕೋರಮಂಗಲದಲ್ಲೂ ಕೂಡ ಕೆಲಸಗಳಾಗ್ತಾ ಇದೆ. ಈ ಎರಡು ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಅದಾದ ಬಳಿಕ ಉತ್ತರಹಳ್ಳಿ, ಆರ್.ಆರ್. ನಗರ, ಕೆಂಗೇರಿ ಭಾಗಗಳಲ್ಲಿ ಕೂಡ ಸಿಎಂ ಭೇಟಿಯನ್ನು ಕೊಡ್ತಾರೆ. ಆರ್.ಆರ್. ನಗರ ಆರ್ಚ್ ಬಳಿ ತಮ್ಮ ಈ ಒಂದು ನಗರ ಪ್ರದಕ್ಷಿಣೆಯನ್ನ ಮುಕ್ತಾಯಗೊಳಿಸ್ತಾರೆ. ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡಿಸಿ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಸೂಚನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳೋರಿದ್ದಾರೆ. ಪೂರ್ಣಿಮಾ. ರೂಪೇಶ್, ಈಗಾಗಲೇ HBR ಲೇಔಟ್ ಅಲ್ಲಿ ರಾಜಕಾಲುವೆ ವೀಕ್ಷಣೆಯಾಗಿದೆ, ನಾಗವಾರದಲ್ಲೂ ಕೂಡ ವೀಕ್ಷಣೆಯಾಗಿದೆ. KR ಪುರಂನತ್ತ ತೆರಳುತ್ತಾ ಇದ್ದಾರೆ, ಅಲ್ಲಿಂದ ಸಿಲ್ಕ್ ಬೋರ್ಡಿಗೆ ಹೋಗ್ತಾರೆ. ಅದಾದ್ಮೇಲೆ ಆರ್.ಆರ್. ನಗರ. ಈಗ ಸಿಎಂ ಸಿದ್ದರಾಮಯ್ಯ ಹೋದಂತಹ ಜಾಗದಲ್ಲಿ ಜನ ಏನು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಜನರ ಮನವಿಯನ್ನ ಯಾವ ರೀತಿ ಆಲಿಸ್ತಾ ಇದ್ದಾರೆ, ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಸಿಎಂ ಹಾಗೆ DCM ಅಂತ ಹೇಳಿ ರೂಪೇಶ್. ಪೂರ್ಣಿಮಾ, ಜನಸಾಮಾನ್ಯರು ಈ ರೀತಿಯಾಗಿರ್ತಕ್ಕಂಥ ಪ್ರದಕ್ಷಿಣೆ ಹೊಸತಲ್ಲ. ಯಾಕಂದ್ರೆ ಸಮಸ್ಯೆಗಳು ಹಿಂದೂ ಕೂಡ ಮುಂದುವರೆದಿದೆ, ಹಿಂದೆನೂ ಕೂಡ ಇತ್ತು. ಬೊಮ್ಮಾಯಿ ಇದ್ದಾಗ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಗರ ಪ್ರದರ್ಶನಗಳು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಮೊನ್ನೆ ತಾನೇ ಸಿಎಂ ಆಗ್ತಾರೆ. ಅದಾದ ಬಳಿಕ ಮತ್ತೆ ಮಳೆ ಬರುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅದೇ ಸ್ಥಳಕ್ಕೆ ಬಂದು HBR ಲೇಔಟ್ ಅಂತ ಹೇಳಿದ್ವಲ್ಲ, ಆ ಸಮಸ್ಯೆ ಹಿಂದೆನೂ ಇತ್ತು. ಇವತ್ತು ಕೂಡ ಸಿಎಂ ಮೊನ್ನೆನೂ ಕೂಡ ಸಿಎಂ ಕಳೆದ ಬಾರಿ ಸಿಎಂ ಆಗಿದ್ದಾಗ ಕೂಡ ಅಲ್ಲಿಗೆ ಬಂದಿದ್ರು. ಇದೀಗ ಮತ್ತೆ ಬಂದಿದ್ದಾರೆ. ಜನಸಾಮಾನ್ಯ ಆಕ್ರೋಶ ಅಂತ ಹೇಳಿ ಒಂದೆರಡು ದಿನ ಸಮಸ್ಯೆ ಅಲ್ಲ, ಇವತ್ತಿನ ಸಮಸ್ಯೆ ಆಯ್ತು, ಮರ ಬಿತ್ತು ಅಂತ ಹೇಳಿದ್ರೆ ಇವತ್ತಿನ ಸಮಸ್ಯೆ. ಆದ್ರೆ ಇದು ಇವತ್ತಿನ ಸಮಸ್ಯೆ ಎಲ್ಲ ಐತಿಹಾಸಿಕವಾಗಿ ಒಂದಿಷ್ಟು ಇತಿಹಾಸ ಇದೆ. ಯಾಕಂದ್ರೆ ಸಮಸ್ಯೆ 20 ವರ್ಷ 30 ವರ್ಷದ ಹಿಂದಿನ ಸಮಸ್ಯೆಗಳು. ಇನ್ನು ಕೂಡ ಸಮಸ್ಯೆ ಸ್ವಾಗತ ಇಲ್ಲ, ಪದೇ ಸಮಸ್ಯೆಗಳಾಗ್ತಾ ಇದೆ. ಒಂದು ಸಲ ಮಳೆ ಬಂತು ಅಂತ ಹೇಳಿದ್ರೆ ಜನಸಾಮಾನ್ಯರ ಕಷ್ಟ ಹೇಳತ್ತಿರೋದು. ಯಾಕಂತ ಹೇಳಿದ್ರೆ ಆ ಸಂಪ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಆ ಊಟ ಸಿಗಲ್ಲ, ಆ ರೀತಿ ಸಮಸ್ಯೆಗಳಾಗತ್ತೆ. ಹೀಗಾಗಿ ನಮಗೆ ಶಾಶ್ವತವಾಗಿರತಕ್ಕಂಥ ಪರಿಹಾರ ಎಲ್ಲರೂ ಕೂಡ HBR ಲೇಔಟ್ ನ ಜನ ಇರ್ಬೋದು, ಸಾಯಿ ಲೇಔಟ್ ನ ಜನ ಇರ್ಬೋದು, ಅದೇ ರೀತಿ ವೀರಣ್ಣ ಪಾಳ್ಯ ಜನ ಇರ್ಬೋದು, ಎಲ್ಲಾ ಜನ ಹೇಳೋದು ಒಂದೇ, ಶಾಶ್ವತವಾಗಿರತಕ್ಕಂಥ ಪರಿಹಾರ ಮಾಡ್ಕೊಡಿ. ಏನ್ ಕಾರಣ ಅಂತ ಹೇಳಿದ್ರೆ ಈಗ ಇಲ್ಲಿ ರಾಜಕಾಲುವೆ ಇದೆಯಲ್ಲ, ರಾಜಕಾಲುವೆ ಅಕ್ಕಪಕ್ಕ ಒತ್ತುವರಿಗಳಾಗತ್ತೆ. ಒತ್ತುವರಿ ಮಾಡ್ಕೊಂಡವ್ರಿಗೆ ಸಮಸ್ಯೆ ಆಗೋದಿಲ್ಲ, ಆದ್ರೆ ಅಕ್ಕಪಕ್ಕದ ಲೇಔಟ್ಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಜನ ಆಕ್ರೋಶ ಹೊರ ಹಾಕಿದ್ದಾರೆ. ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.